ನಾನು ರಘುರಾಮ್ ಭಟ್ರು ಅಂತ ಈ ದೇವಸ್ಥಾನದ ಅರ್ಚಕರು. ಇದು ಮಾಂಡವ್ಯ ಮಹರ್ಷಿ ಕ್ಷೇತ್ರ. ತಿರುಪತಿ ಶ್ರೀನಿವಾಸ ದೇವರು ನಾರಾಯಣವನ ಅಂತ ಇದೆ ತಿರುಪತಿ ಹತ್ರ. ಅಲ್ಲಿ ನಾರಾಯಣವನದಲ್ಲಿ ಮದುವೆ ಆಗಿದ್ದ ಜಾಗ, ತಿರುಪತಿಯಲ್ಲಿ ಅವತಾರ ಆಗಿದ್ದ ಜಾಗ, ಇಲ್ಲಿ ಬಂದು ವಸಂತ ಸ್ನಾನ ಮಾಡಿದ ಜಾಗ ಅಂತ ಸ್ಥಳ ಪುರಾಣ. ವಸಂತ ಸ್ನಾನ ಅಂದರೆ ಮದುವೆ ಆದ ಮಾರನೇ ದಿನ ಅರಿಶಿನ ಸ್ನಾನ ಮಾಡ್ತಾರೆ. ಅದು ಶ್ರೀನಿವಾಸ ದೇವರು ಈ ಜಾಗದಲ್ಲಿ ಶಂಖತೀರ್ಥ, ಚಕ್ರತೀರ್ಥ, ವಸಂತ ತೀರ್ಥ, ದೇವತೀರ್ಥ, ಪ್ಲವತೀರ್ಥ ಅಂತ 5 ತೀರ್ಥಗಳಲ್ಲಿ ಶ್ರೀದೇವಿ, ಭೂದೇವಿ, ಪದ್ಮಾವತಿ ಸಮೇತ 3 ಅಮ್ಮನವ್ರ ಸಮೇತವಾಗಿ ಬಂದು ಇಲ್ಲಿ ವಸಂತ ಸ್ನಾನ ಮಾಡಿದ್ದಾರೆ. ಆ ವಸಂತ ಸ್ನಾನ ಅಂದರೆ ಅರಿಶಿನ ಸ್ನಾನ. ಮದುವೆ ಆದ ಮಾರನೇ ದಿನ ಅರಿಶಿನ ಸ್ನಾನ ಈ 5 ತೀರ್ಥಗಳಲ್ಲಿ ಮಾಡಿರೋದ್ರಿಂದ, ವಸಂತ ಸ್ನಾನ ಮಾಡಿರೋದ್ರಿಂದ ವಸಂತಪುರ, ವಸಂತ ವಲ್ಲಭರಾಯ ಅಂತ ಹೆಸರು. ವಲ್ಲಭರಾಯ ಅಂದರೆ ಪಕ್ಕದಲ್ಲಿ ಅಮ್ಮನವರುಗಳು ಪ್ರತ್ಯಕ್ಷವಾಗಿರೋದ್ರಿಂದ, ಅಭಯಸ್ಥದಲ್ಲಿರೋದ್ರಿಂದ ಅಭಯನ ವಲ್ಲಭ ಅಂತ ಹೇಳ್ತಾರೆ. ಅಭಯಸ್ಥದಲ್ಲಿ ನಿಂತಿದ್ದಾರೆ ದೇವರು ಶ್ರೀನಿವಾಸ ದೇವರು. ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ಕೊತಾರೆ. ನಾನು ಮದುವೆ ನೋಡಲಿಲ್ಲ, ನಾನು ತಪಸ್ಸು ಮಾಡ್ತಾಯಿದ್ದೆ, ಅದರಿಂದ ನನಗೆ ದರ್ಶನ ಆಗಲಿಲ್ಲ ನಿನ್ನ ಮದುವೆ ಭಾಗ್ಯ ಅಂದಿದ್ದಕ್ಕೆ ಶ್ರೀನಿವಾಸ ದೇವ್ರ ಮದುವೆ ಆಗೋಯ್ತು. ವಸಂತ ಸ್ನಾನಕ್ಕೆ ಆ ಜಾಗಕ್ಕೆ ಬರ್ತೀನಿ, ವಸಂತ ಸ್ನಾನ ನೀನಿರೋ ಜಾಗ, ತಪಸ್ಸು ಮಾಡ್ತಾ ಇರೋ ಜಾಗದಲ್ಲೇ ಬಂದು ದರ್ಶನ ಕೊಡ್ತೀನಿ ಅಂತ ಹೇಳಿ ಶ್ರೀನಿವಾಸ ದೇವರು 3 ಅಮ್ಮನವ್ರ ಸಮೇತ ಬಂದು ಈ ಜಾಗದಲ್ಲಿ ಮಾಂಡವ್ಯ ಮಹರ್ಷಿಗಳಿಗೆ ಪ್ರತ್ಯಕ್ಷವಾಗಿ ಈ ಒಂದು ಕ್ಷೇತ್ರದಲ್ಲಿ ವಸಂತ ಸ್ನಾನ ಮಾಡಿರೋದು. ದೇವಸ್ಥಾನದ ಹಿಂಭಾಗದಲ್ಲಿ ಗುಪ್ತಗಿರಿ ಅಂತ ಬೆಟ್ಟ ಇದೆ. ಅಲ್ಲಿ ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದಂಥ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಮಾಂಡವ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾಗ ಶ್ರೀನಿವಾಸ ದೇವರು ಇಲ್ಲಿ ಬಂದು ಅವ್ರಿಗೆ ದರ್ಶನ ಕೊಟ್ಟಿರೋದು ಅಂತ ಸ್ಥಳ ಪುರಾಣ. ಗರ್ಭಗುಡಿಯೊಳಗೆ ಬಲಭಾಗದಲ್ಲಿ ಉದ್ಭವ ಮೂರ್ತಿ ಇದೆ. ಸ್ವಯಂ ವ್ಯಕ್ತ ಕ್ಷೇತ್ರ ಇದು. ಅದು ಸ್ವಯಂ ವ್ಯಕ್ತವಾಗಿ ಗೋಚರ ಆಗಿ ಮಾಂಡವ ಋಷಿಗಳಿಗೆ ಇಲ್ಲಿ ಬಂದು ಇದ್ದೀನಿ, ನೆಲೆಸಿದ್ದೀನಿ ಅಂದಾಗ ಮಾಂಡವ ಋಷಿಗಳು ಈ ಒಳಗಡೆ ಇರೋ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದು. ಶ್ರೀದೇವಿ, ಭೂದೇವಿ, ನೀಳಾದೇವಿ ಸಮೇತವಾಗಿ ವಸಂತ ವಲ್ಲಭರಾಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ನಡೆಸಿದ್ದಾರೆ. ಇದೊಂದು 1500 ವರ್ಷದಿಂದ ಕಟ್ಟಿರೋ ದೇವಸ್ಥಾನ ಅಂತ ಪ್ರತೀತಿ. ಪ್ರತಿನಿತ್ಯವೂ ಸೇವೆಗಳು ನಡೆಯುತ್ತೆ. ಕಲ್ಯಾಣೋತ್ಸವ, ಅಭಿಷೇಕಗಳು, ಪ್ರತಿ ಶನಿವಾರ ಅಭಿಷೇಕ, ಪ್ರತಿ ಶ್ರಾವಣ ಮಾಸದಲ್ಲಿ 4 ವಾರಗಳು ವಿಶೇಷ ಅಭಿಷೇಕ, ಪ್ರಾಕಾರೋತ್ಸವ, ಅನ್ನ ಸಂತರ್ಪಣೆ, ಪ್ರತಿ ಅಖಂಡ ದರ್ಶನ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ದರ್ಶನ ಇರುತ್ತೆ. ಮಾಘ ಮಾಸದಲ್ಲಿ ಮಖ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ. ಅದು ರಥಸಪ್ತಮಿಯಿಂದ ಶುರುವಾಗಿ ಶಿವರಾತ್ರಿವರೆಗೂ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದರಲ್ಲಿ ಮಖ ನಕ್ಷತ್ರದ ದಿನ ತೇರು. ರಥಸಪ್ತಮಿಯಿಂದ ಪ್ರಾರಂಭವಾಗಿ 22 ದಿನಗಳ ಕಾಲ ಬ್ರಹ್ಮರಥೋತ್ಸವ ನಡೆಯುತ್ತೆ. 9 ದಿನ ಸಂಕಲ್ಪ, ಹೋಮಾದಿಗಳೆಲ್ಲ 9 ದಿನ ನಡೆಯುತ್ತೆ. ಪಾಂಚರಾತ್ರಾಗಮ ರೀತಿಯಾಗಿ ಇಲ್ಲಿ ಹೋಮಾದಿಗಳು ನಡೆಯುತ್ತೆ. ಅದ ನಂತರ ಮಿಕ್ಕಿದ್ದು ವೈಭವೋತ್ಸವ, ಪುಷ್ಪಯಾಗ, ತೆಪ್ಪೋತ್ಸವ, ಈ ಥರ ಒಂದು ವಿಶೇಷವಾಗಿ ಎಲ್ಲ ಉತ್ಸವಗಳು ನಡೆಯುತ್ತೆ. 21 ದಿನಗಳು ನಡೆಯುತ್ತೆ ಇಲ್ಲಿ ಬ್ರಹ್ಮರಥೋತ್ಸವ. 21 ದಿನಗಳ ಕಾಲ ನಡೆದು ಬಹಳ ವಿಜೃಂಭಣೆಯಿಂದ ಪ್ರತಿದಿನವೂ ಒಂದೊಂದು ಸೇವಾ ಕರ್ತೃಗಳಿದ್ದಾರೆ. ಆ ಸೇವಾ ಕರ್ತೃಗಳಿಂದ ಚೆನ್ನಾಗಿ ನಡೀತಾ ಇದೆ. ಈ 5 ಪುಷ್ಕರಣಿಯಲ್ಲಿ ಇವಾಗ 3 ಪುಷ್ಕರಣಿಗಳಿದೆ. 2 ಹೋಯ್ತು. ಒಂದು ವಸಂತ ತೀರ್ಥ ಅಂತ ಇಲ್ಲಿ ಕಲ್ಯಾಣಿನ ಇನ್ಫೋಸಿಸ್ ಸುಧಾಮೂರ್ತಿಯವರು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ. 9.5 ಕೋಟಿಲಿ ಅದನ್ನು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನಕ್ಕೆ ಅರ್ಪಿಸಿದ್ದಾರೆ. ಹಳೆ ಕಲ್ಯಾಣಿನ ಜೀರ್ಣೋದ್ಧಾರ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ರು. ಅವಾಗ ಇಲ್ಲಿ ಬಂದು ಕೇಳಿದಾಗ ನಮ್ಮ ಕಲ್ಯಾಣಿನ ತೋರಿಸಿದ್ವಿ. ಅದನ್ನು ಅವರು ಜೀರ್ಣೋದ್ಧಾರ ಮಾಡಿಕೊಟ್ಟು ಇವಾಗ ಅಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಪ್ರತಿ ವರ್ಷವೂ 2 ತೆಪ್ಪೋತ್ಸವ ಅಲ್ಲಿ ಕಲ್ಯಾಣಿಲಿ ಮಾಡ್ತೀವಿ. ಹಾಗೂ ವಸಂತೋತ್ಸವನ ಅದೇ ಕಲ್ಯಾಣಿಲಿ ವಸಂತ ಕಲ್ಯಾಣಿ ಅಂತ, ಅದು ಅಲ್ಲೇ ದೇವ್ರನ್ನ ತೊಗೊಂಡೋಗಿ ಅಲ್ಲಿ ಅಭಿಷೇಕ ಆಗಿ ಎಲ್ಲ ನಡೆಯುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಈ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಮದುವೆ ಆಗಿಲ್ವೋ ಅಂಥವರು ಇಲ್ಲಿ ದೇವ್ರಿಗೆ ಕಟ್ಟಿರೋ ಕಂಕಣನ ಅವ್ರು ಕಟ್ಕೊಂಡಾಗ 48 ದಿನ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಮದುವೆ ಆಗತ್ತೆ ಅನ್ನೋದು ಒಂದು ಪ್ರತೀತಿ. 48 ದಿನ ಕೈಯಲ್ಲಿ ಕಂಕಣ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಒಂದು 12 ಪ್ರದಕ್ಷಿಣೆ ಮಾಡಿಬಿಟ್ಟು ಹೋದರೆ 48 ದಿನದಲ್ಲಿ ಅವ್ರಿಗೆ ಒಂದು ಶುಭ ಸೂಚನೆ ಸಿಗತ್ತೆ. ಯಾರಿಗೆ ಕಂಕಣ ಭಾಗ್ಯ ಇರಲ್ವೋ ಅಂಥವ್ರಿಗೆ ಕಂಕಣ ಭಾಗ್ಯ ಬರುತ್ತೆ. ರೋಹಿಣಿ ನಕ್ಷತ್ರದ ದಿನ ಕೃಷ್ಣನಿಗೆ ಅಭಿಷೇಕ ಮಾಡ್ತೀವಿ. ಗಂಡ ಹೆಂಡತಿ ಬಂದು ತಲೆಗೆ ಸ್ನಾನ ಮಾಡಿಕೊಂಡು ಬರೀ ಉಪವಾಸದಲ್ಲಿ ಬಂದು ಆ ಕೃಷ್ಣನಿಗೆ ಅಭಿಷೇಕ ಮಾಡಿ ಪ್ರಸಾದ ತೊಗೊಂಡು ಹಾಲು ಪ್ರಸಾದ ಕೊಡ್ತೀವಿ. ಅದೆಲ್ಲ ಕುಡಿದ್ಬಿಟ್ಟು ಹೋಗಿ ಸೇವೆ ಮಾಡ್ತಾ ಇದ್ದಾಗ ಅದು ರೋಹಿಣಿ ನಕ್ಷತ್ರದ ದಿನ ವಿಶೇಷವಾಗಿ ಸಂತಾನ ಭಾಗ್ಯಕ್ಕೂ ಒಂದು ಸೇವೆ ನಡೆಯುತ್ತೆ. ಪ್ರತಿ ಶನಿವಾರ ಭಾನುವಾರ ವಿಶೇಷವಾಗಿ ಜನಗಳು ಬರ್ತಾರೆ. ಪ್ರತಿ ಶನಿವಾರ ನಮ್ಮ ಮುಜರಾ ಇಲಾಖೆಯಿಂದನೇ ಅನ್ನ ಸಂತರ್ಪಣೆ ವ್ಯವಸ್ಥೆ ಆಗಿದೆ.
ಆಮೇಲೆ ಸೇವಾಕರ್ತರು ಬಂದು ಮಾಡ್ಬೋದು. ಸೇವಾಕರ್ತರು ಇಲ್ದಿದ್ದ ದಿನ ನಾವು ಮುಜರಾಯಿಂದ ಮಾಡ್ತೀವಿ. ಸೇವಾಕರ್ತರು ಇದ್ದಿದ್ದ ದಿನ ಸೇವಾಕರ್ತರು ಅವರ ಹೆಸರಲ್ಲಿ ಬಂದು ನಡೆಸಿ ಒಂದು ಹೆಚ್ಚು ಕಮ್ಮಿ ಒಂದು 800ರಿಂದ 1000 ಜನಕ್ಕೆ ಅನ್ನ ಸಂತರ್ಪಣೆ ಆಗುತ್ತೆ. ಇದು ಚೋಳರ ಕಾಲದಲ್ಲಿ ಕಟ್ಟಿರೋದು ಅಂತ ಒಂದು ಪುರಾಣ. ಗೊತ್ತಿಲ್ಲ, ಅದೆಲ್ಲ ಏನು ಚೋಳರ ಕಾಲದ್ದು ದೇವಸ್ಥಾನ ಅಂತ ಒಂದು ಪ್ರತೀತಿ. ಎಲ್ಲೂ ಶಾಸನ ಏನು ಇಲ್ಲ. ಮೈಸೂರು ಅರಮನೆಯಲ್ಲಿ ರಾಜರ ಕಾಲದಲ್ಲಿ ಎಲ್ಲ ಇದೆ, ಅಲ್ಲಿ ನೋಡ್ಬೇಕು. 1500 ವರ್ಷದ ದೇವಸ್ಥಾನ ಅಂತ. 500 ವರ್ಷದ. ರಘುರಾಮ್ ಭಟ್ಟರ್ ಅಂತ ಅರ್ಚಕರು. ನಮ್ಮ ತಾತ ಅವರು ವಾಸುದೇವ್ ರಾಮಚಂದ್ರ ಭಟ್ರು ಅಂತ ಇದ್ರು. ಅವ್ರ ನಂತರ ನಮ್ಮ ತಂದೆಯವರು ರಾಘವ ಭಟ್ರು ಅಂತ. ಇವಾಗ ನಾನು ವಂಶ ಪಾರಂಪರ್ಯವಾಗಿ ನಡೆಸ್ಕೊಂಡು. ಎನ್ ಸುಬ್ರಹ್ಮಣ್ಯ ನನ್ನ ಹೆಸರು. ನಾನು ನಾದಸ್ವರ ದೇವರಿಗೆ ವಾದ್ಯ ನುಡಿಸ್ತಾ ಇದ್ದೀನಿ. ಸುಮಾರು 38 ವರ್ಷದಿಂದ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. 38 ವರ್ಷದಿಂದ ಇದುವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಸುಬ್ರಹ್ಮಣ್ಯ. ಚಿಕ್ಕ ವಯಸ್ಸಿಂದನೂ ವಾದ್ಯ ಮಾಡಿ ಚಿಕ್ಕ ವಯಸ್ಸಿಂದ 38 ವರ್ಷದಿಂದ ಚಿಕ್ಕ ವಯಸ್ಸಿಂದ ದೇವರ ಸೇವೆನೇ. ನಾನು ಸರ್ವಿಸ್ ಎಲ್ಲ ದೇವರ ಸೇವೆಯಲ್ಲೇ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ನಾದಸ್ವರ ವಂಶ ಪರಂಪರೆ. ಮೊದಲು ತಾತ ಇದ್ರು, ನಮ್ಮ ತಾತ. ಈಗ ತಾತನ ನನಗೆ ಬಂದಿದೆ. ತಾತನಿಂದ ಮೊಮ್ಮಗ ಬಂದಿದೆ. ಥ್ಯಾಂಕ್ಸ್. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.